ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ MLM. Some European continents they will call it as direct selling. Some Asian continents people they will call it as network marketing or MLM. And Indian people, okay, we call it direct selling, network marketing, and MLM. All the three together. And in India, you know it very well. Like ನಮ್ಮ ಇಂಡಿಯಾದಲ್ಲಿ ನಾವು ಪ್ರೀತಿಯಿಂದ ಒಂದು ಹೆಸರನ್ನ ಕರಿತೀವಿ, ಬೇಬಿ, ಪುಟ್ಟ, ಅಪ್ಪು, ಪಾಪು ಅಂತ ಕರಿತೀವಿ, ನಿಕ್ ನೇಮ್ ಕರಿತೀವಿ. So that the Indian given nickname called chain link. Okay, so it's these are the name end with the direct selling only. Okay, so network marketing, MLM, direct selling, all the words are same, the meaning is same, and the work is same. ಇದು ತುಂಬಾ ಬೇಸಿಕ್. ಇಲ್ಲಿ ಯಾರು ಇವತ್ತು ಬಂದಿದ್ದೀರಾ ನಿಮಗೆ ಒಂದು ಐಡಿಯಾ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ಡೈರೆಕ್ಟ್ ಸೆಲ್ಲಿಂಗ್ ಹಿಸ್ಟ್ರಿ ಏನಿದೆ ಅಂತಂದ್ ಹೇಳಿದ್ರೆ, ವೆನ್ ಟ್ರೆಡಿಷನಲ್ ಮಾರ್ಕೆಟ್ ಸ್ಟಾಪ್, ಟ್ರೆಡಿಷನಲ್ ಮಾರ್ಕೆಟ್ ಲಿಂದ ಸಾಂಪ್ರದಾಯಿಕ ಪದ್ಧತಿಯಿಂದ ಜನರಿಗೆ ಪ್ರಾಡಕ್ಟ್ಸ್ ಅನ್ನ ಕೊಡೋದಕ್ಕೆ ಆಗ್ಲಿಲ್ದಾಗ, ಸೊ ಅಮೆರಿಕಾದಲ್ಲಿ, USA ದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಉದ್ಭವ ಆಯ್ತು. ಸೊ ಇದ್ರದ್ದು ಮೂಲ ಉದ್ದೇಶ ಏನು ಅಂತಂದ್ ಹೇಳಿದ್ರೆ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಅಂತ ಹೇಳ್ತೀವಲ್ವಾ, ಹಾಗೆ ಕಸ್ಟಮರಿಗೋಸ್ಕರ, ಕಸ್ಟಮರ್ಲಿಂದ ಈ ಪ್ರಾಡಕ್ಟ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲು ಒಂದು ಹೊಸ ಮಾಡೆಲ್ ಅನ್ನ ಕಂಡುಹಿಡಿದ್ರು. ಸೊ ಅದು ತುಂಬಾ ಪ್ರಚಾರಿತವಾಯಿತು USA ದಲ್ಲಿ. ಇಯರ್ ಹೇಳ್ಬೇಕು ಅಂದ್ರೆ 1932 ಅಂತ ಇದೆ, 1937 ಅಂತ ಇದೆ, 1942 ಅಂತಾನು ಇದೆ ಕೆಲವೊಂದು ವೆಬ್ಸೈಟ್ ಗಳಲ್ಲಿ ಮತ್ತೆ ಗೂಗಲ್ ಅಲ್ಲಿ ಇನ್ಫಾರ್ಮೇಶನ್ ಹೇಳ್ಬೇಕು ಅಂದ್ರೆ. But in the 1930s and 40s or 50s, the direct selling is born in USA. ಸೊ ಅಲ್ಲಿಂದ ಅವರೆಲ್ಲ ಪ್ಲಾನಿಂಗ್ ಮಾಡ್ಕೊಂಡ್ರು, ಇದನ್ನ ಜನರಿಗೆ ತಲುಪಿಸ್ಬೇಕು ಅಂತಂದೇಳಿ ತುಂಬಾ ಕಷ್ಟ ಪಡ್ತಾ ಇದ್ರು. USA ಗೌರ್ಮೆಂಟ್ ಅಲ್ಲಿ ಒಪ್ಲಿಲ್ಲ. ಇಲ್ಲ, ಇಟ್ ವಿಲ್ ಕಮ್ ಅಂಡರ್ ಪಾಂಜಿ ಸ್ಕೀಮ್, ಇಟ್ ವಿಲ್ ಕಮ್ ಅಂಡರ್ ಮನಿ ಸರ್ಕ್ಯುಲೇಷನ್, ಸೊ ದಿಸ್ ಇಸ್ ಟೋಟಲಿ ಇಲ್ಲಿಗಲ್, ವಿ ಕಾಂಟ್ ಡೂ ದಿಸ್ ಬಿಸ್ನೆಸ್ ಮಾಡಲ್ ಅಂತಂದೇಳಿ ರಿಜೆಕ್ಷನ್ಸ್ ಗಳನ್ನ ಕೊಡ್ತಾ ಇದ್ರು ಸರ್ಕಾರ. ಬಟ್ ಆಫ್ಟರ್ ಸಕ್ಸಸ್ಫುಲ್ ಪೀಪಲ್, ಸಕ್ಸಸ್ಫುಲ್ ಸಿಸ್ಟಮ್, ಸಕ್ಸಸ್ಫುಲ್ ಕಂಪನೀಸ್ ನೋಡಿದ್ಮೇಲೆ, ಸೊ USA ಗೌರ್ಮೆಂಟ್ ಅಂಡರ್ಸ್ಟುಡ್ ದಟ್ ಓಕೆ, ಇಟ್ ಹ್ಯಾವ್ ಗುಡ್ ರೆವಿನ್ಯೂ ಮಾಡೆಲ್ ಅಂಡ್ GST ಪೇ ಆಗ್ತಾ ಇದೆ, ಆಮೇಲೆ ಟ್ಯಾಕ್ಸ್ ಪೇ ಆಗ್ತಾ ಇದೆ, ಸೊ ಬೆಟರ್ ವಿ ಮೇಕ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಂದೇಳಿ ಇನ್ ದ ಮಿಡ್ ಆಫ್ 1960s and 70s they given the signal called direct selling is legal USA ದಲ್ಲಿ. So you know it is a king of all the countries. When USA given the green signal for direct selling, immediately other rest of the companies are announced as a direct selling is a legal model. So ಹಾಗೆ ದಿನಗಳು ಉರುಳ್ತಾ ಹೋಯ್ತು. 1980, 85, 90ರಲ್ಲಿ ಭಾರತಕ್ಕೆ ನೇರ ಮಾರುಕಟ್ಟೆ ಎಂಟ್ರಿ ಆಯ್ತು. ಸೊ ಆಗ ಅದನ್ನ ಚೈನ್ ಲಿಂಕ್ ಅಂತ ಕರಿತಾ ಇದ್ರು. ಆಗ ಸಾಫ್ಟ್ವೇರ್ ಡೆವಲಪ್ ಇರಲಿಲ್ಲ, ಬ್ಯಾಂಕಿಂಗ್ ಸೆಕ್ಟರ್ ಡೆವಲಪ್ ಇರಲಿಲ್ಲ ಇಂಡಿಯಾದಲ್ಲಿ. ಬಟ್ 90s ಅಲ್ಲಿ ಆಲ್ರೆಡಿ ಸಾಫ್ಟ್ವೇರ್, 80s ಅಲ್ಲಿ ಆಲ್ರೆಡಿ USA, UK ದಲ್ಲಿ ಇಟ್ ವಾಸ್ ಅ ಗುಡ್ ಬಿಲ್ಟ್ ಇನ್ ಸಾಫ್ಟ್ವೇರ್ ಗಳೆಲ್ಲ ಸಿಗ್ತಾ ಇದ್ವು, ಡೆವಲಪ್ ಆಗಿತ್ತು ಆಲ್ರೆಡಿ, ಕಂಪ್ಯೂಟರ್ ಎಲ್ಲ ಬಂದಿತ್ತು. ಬಟ್ ನಮ್ಮ ಇಂಡಿಯಾದಲ್ಲಿ ಅಂತ ಪ್ರಚಲಿತ ಆಗಿರ್ಲಿಲ್ಲ. ಇದನ್ನೊಂದು DD ಮುಖಾಂತರ, ಆಮೇಲೆ ಅಲ್ಲಿ ಹೋಗಿ ಫಿಸಿಕಲಿ ಪ್ರಾಡಕ್ಟ್ಸ್ ತಗೊಂಡು ಸೈನ್ ಮಾಡಿ ಫಾರ್ಮ್ ತುಂಬಿ ಅವನ್ ಕೆಳಗಡೆ ಇವನ್ ಕೆಳಗಡೆ ಅವನ್ ಅಂತ ಮಾಡ್ಬೇಕು. ಸೊ ಅಂತ ಸಂದರ್ಭದಲ್ಲಿ ಕೆಲವೊಬ್ರು ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ರು, ಅಪ್ಲಿಕೇಶನ್ ಫಾರ್ಮ್ಸ್ ಚೇಂಜ್ ಮಾಡ್ತಿದ್ರು, ಯಾರ್ದೋ ಸೇಲ್ಸ್ ಅನ್ನ ಯಾರು ಕೆಳಗೋ ಮಾಡ್ಕೊಂತ ಇದ್ರು. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಲ್ಲೀಗಲ್, ಡೈರೆಕ್ಟ್ ಸೆಲ್ಲಿಂಗ್ ಈಸ್ ನಾಟ್ ಲೀಗಲ್, ಇದೊಂದು ಚೈನ್ ಲಿಂಕು, ಇದೊಂದು ಮಾಫಿಯಾ, ಇದೊಂದು ಸ್ವಲ್ಪ ದಿನ ಕಂಪನಿ ಇರ್ತಾರೆ ಓಡೋಗ್ತಾರೆ, ಈ ರೀತಿಯಾದಂತ ಪುಕಾರ್ಗಳು ಎದ್ದೇಳೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಾಗೆ ಸ್ಟಾರ್ಟ್ ಹಾಕೊಂತ 1990, 95ರಲ್ಲಿ USA ಬೇಸ್ಡ್ ಕಂಪನಿಗಳು ಭಾರತಕ್ಕೆ ಎಂಟ್ರಿ ಆದವು. ಹೀಗೆ 96, 97ರಲ್ಲಿ ಸ್ವಲ್ಪ ಜನರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಅದರಲ್ಲಿ ಅರ್ನರ್ಸ್ ಗಳು ಬಂದ್ರು, ಡೆವಲಪ್ ಆದ್ರು. ಇನ್ ದ ಮಿಡ್ ಆಫ್ 2000 and 2005 ಸಾಫ್ಟ್ವೇರ್ ರೆವಲ್ಯೂಷನ್ ಬೂಮ್ ಆಯ್ತು. ಸೊ ಡೈರೆಕ್ಟ್ ಸೆಲ್ಲಿಂಗ್ ಗೆ ಸಾಫ್ಟ್ವೇರ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಬಿಕಾಸ್ ಡೈರೆಕ್ಟ್ ಸೆಲ್ಲಿಂಗ್ ಮೀನ್ಸ್ ದ ಹಾರ್ಟ್ ಆಫ್ ದ ಬಿಸ್ನೆಸ್ ಈಸ್ ಸಾಫ್ಟ್ವೇರ್. ವಿತೌಟ್ ಸಾಫ್ಟ್ವೇರ್ ಇಟ್ಸ್ ಹೈಲಿ ಇಂಪಾಸಿಬಲ್ ಟು ರನ್ ದ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಸೊ ಯಾವಾಗ 2005ರಲ್ಲಿ ಇಂಡಿಯಾದಲ್ಲಿ ಫುಲ್ ಮೊಬೈಲ್ ಬೂಮಿಂಗ್ ಆಯ್ತು, ಆಮೇಲೆ ಸಾಫ್ಟ್ವೇರ್ ಬೂಮಿಂಗ್ ಆಯ್ತು, ಸೋ ಮೆನಿ ಕಂಪನೀಸ್ ಆರ್ ಸ್ಟಾರ್ಟೆಡ್ ರನ್ನಿಂಗ್ ಡೈರೆಕ್ಟ್ ಸೆಲ್ಲಿಂಗ್. ಎವ್ರಿಬಡಿ ಆರ್ ಮೇಕಿಂಗ್ ದೇರ್ ಓನ್ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಅಂಡ್ ದೇ ಆರ್ ಎಂಟರಿಂಗ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಸೊ ಒಂದು ಇಂಡಸ್ಟ್ರಿ ಹುಟ್ಟಬೇಕಾದ್ರೆ ಆಬ್ವಿಯಸ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ,
ಕೆಲವೊಂದು ಮಿಸ್ಟೇಕ್ಸ್ ಗಳು ಆಗ್ತಾ ಇರುತ್ತೆ. ಈಗ ನೋಡಿ, ಈಗ ಎಲೆಕ್ಟ್ರಿಕಲ್ ಬೈಕ್ಸ್ ನೀವು ನೋಡ್ತಾ ಇದ್ದೀರಾ. ಈಗ ಎಲೆಕ್ಟ್ರಿಕಲ್ ಬೈಕ್ಸ್ ಅಂದ್ರೆ ಎಲ್ಲರಿಗೂ ಫಸ್ಟ್ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಅಯ್ಯೋ ಬರ್ಸ್ಟ್ ಆಗ್ಬಿಡುತ್ತೆ, ಬ್ಯಾಟ್ರಿ ಫಡ್ ಅಂದ್ಬಿಡುತ್ತಂತೆ, ಆಮೇಲೆ ದಾರಿ ಮಧ್ಯ ನಿಂತು ಬಿಡುತ್ತಂತೆ, ಪೆಟ್ರೋಲ್ ಆದ್ರೆ ಹಾಕಿಸ್ಕೊಂಡ್ ಬರ್ಬೋದು, ಚಾರ್ಜರ್ ನಿಂತ್ಬಿಟ್ರೆ ಏನ್ ಮಾಡೋದು. ಸೊ ಪ್ರೆಸೆಂಟ್ ಸಿಚುವೇಶನ್ ನಾವೀಗ ಎಲೆಕ್ಟ್ರಿಕಲ್ ಬೈಕ್ ಅಂದ್ರೆ ಈ ರೀತಿ ಮಾತಾಡ್ತಾ ಇದೀವಿ. ಬಟ್ ಆಫ್ಟರ್ 5 years ಇದಕ್ಕೆಲ್ಲ ಸೊಲ್ಯೂಷನ್ ಕಂಡುಹಿಡಿತಾರೆ ಯಾರು? ಇಂಜಿನಿಯರ್ಸ್, ಓಕೆ, ಸೈಂಟಿಸ್ಟ್, ಇವರೆಲ್ಲ ಸೇರಿ ಕಂಡುಹಿಡಿತಾರೆ, ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿತಾರೆ. ಸೊ ಆಫ್ಟರ್ 5 years ಎಲೆಕ್ಟ್ರಿಕಲ್ ಬೈಕ್ ಅಂದ್ರೆ ಎವ್ರಿಬಡಿ ವಿಲ್ ಅಕ್ಸೆಪ್ಟ್, ಇಟ್ ಈಸ್ ಅಕ್ಸೆಪ್ಟಬಲ್. ಹೇಗೆ ಪೆಟ್ರೋಲ್ ಬಂಕ್ ಬಂತು, ಮೊದ್ಲಿಗೆ ಏನಾಗ್ತಾ ಇತ್ತು, ಗಾಡಿ ಬಂದಾಗ ಸೊ ಜನ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಅಯ್ಯೋ ಅದ್ರಲ್ಲಿ ಏನೋ ಪೆಟ್ರೋಲ್ ಖಾಲಿ ಆಗುತ್ತಂತೆ, ಅದ್ರಲ್ಲಿ ಏನೋ ಎಣ್ಣೆ ಹಾಕ್ಬೇಕಂತೆ ಪೆಟ್ರೋಲ್. ನಾವೆಲ್ಲ ಹೋಗಿರ್ತೀವಪ್ಪ, ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ತಳ್ಕೊಂಡ್ ಬರ್ಬೇಕು, ನಾವು ಗಾಡಿ ತಗೊಳೋದ್ ಬೇಡ, ನಮಗೆ ಬೈಸಿಕಲ್ ಇಸ್ ಗುಡ್ ಅಂತಂದೇಳಿ ದ ಪೀಪಲ್ ಆರ್ ಲವಿಂಗ್ ಬೈಸಿಕಲ್ಸ್. ಯಾಕಂದ್ರೆ ಬೈಸಿಕಲ್ಗೆ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ, ಪೆಟ್ರೋಲ್ ಹಾಕುವ ಅವಶ್ಯಕತೆ ಇಲ್ಲ ಅನ್ನೋ ಮನಸ್ಥಿತಿ ಇತ್ತು. ಯಾವಾಗ ಅಲ್ಲಲ್ಲಿ ಬಗ್ಸ್ ಓಪನ್ ಆಯ್ತು, ಡೆವಲಪ್ ಆಯ್ತು, ಸೊ ಬೈಸಿಕಲ್ ಮಾಯ ಆಯ್ತು, ಬೈಕ್ಸ್ ಗಳು ಜಾಸ್ತಿ ಆದವು. ದ ಸೇಮ್ ರೆವಲ್ಯೂಷನ್ ಇಸ್ ಗೋಯಿಂಗ್ ಆನ್ ಫಾರ್ ಎಲೆಕ್ಟ್ರಿಕಲ್ ಬೈಕ್ಸ್. ಆಫ್ಟರ್ 5 years, 10 years, everywhere you will find electrical charges and everywhere you can find the electrical bikes. ಅವಾಗ ಪೆಟ್ರೋಲ್ ಎಲಿಮಿನೇಟ್ ಆಗ್ಬಿಡುತ್ತೆ. ದ ಸೇಮ್ ಥಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏನಾಯ್ತು, 2005 ಅಲ್ಲಿ ಸ್ವಲ್ಪ ಗಲಾಟೆಗಳು ಸ್ಟಾರ್ಟ್ ಆದವು. ತುಂಬಷ್ಟು ಕಂಪ್ನಿಗಳು ರಶ್ ಆದವು, ಡೈರೆಕ್ಟ್ ಸೆಲ್ಲಿಂಗ್ ನ ಹಾಳು ಮಾಡಿದ್ವು, ಗೊತ್ತಿಲ್ಲದೆ ಕಂಪ್ನಿ ಮಾಡಿದ್ರು, ಏನೇನೋ ಪ್ರಾಡಕ್ಟ್ಸ್ ಇಟ್ರು, ಅಪ್ಸ್ ಅಂಡ್ ಡೌನ್ಸ್ ಆಯ್ತು. ಆಗ ಜನರ ಮೈಂಡ್ ಅಲ್ಲಿ ಏನ್ ಉಳಿತು ಅಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಮೋಸ, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಜನರಿಗೆ ಟೋಪಿ ಹಾಕೋದು, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡೋದು, ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ ಹೇಳಿದ್ರೆ ಆ ಸುಳ್ಳು ತಾರ ತಿಗಡಿ ಮಾತಾಡ್ಬೇಕು, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಓದ್ಲಿಲ್ದವ್ರು ಮಾಡೋದು, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಕೆಲ್ಸ ಇಲ್ದವ್ರು ಮಾಡೋದು, ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ ಹೇಳಿದ್ರೆ ಮಾನ ಮರ್ಯಾದೆ ಇರೋರು ಮಾಡೋದಲ್ಲ. ಈ ರೀತಿಯಾದಂತಹ ಗೊಂದಲಗಳಿಗೆ ಬಲಿಯಾದ್ರು. ಸೊ 2005 ಲಿಂದ 2015 ವರೆಗೂ ದ ಡೈರೆಕ್ಟ್ ಸೆಲ್ಲಿಂಗ್ ಆ ಮಟ್ಟಕ್ಕೆ ಬೆಳಿಲಿಲ್ಲ. ವರ್ಲ್ಡ್ ವೈಡ್ ಡೈರೆಕ್ಟ್ ಸೆಲ್ಲಿಂಗ್ 2000 ಲಿಂದ 2015 ವರೆಗೂ ಇಟ್ ಈಸ್ ಇನ್ ವರ್ಲ್ಡ್ ವೈಡ್ ರ್ಯಾಂಕಿಂಗ್. ಡೈರೆಕ್ಟ್ ಸೆಲ್ಲಿಂಗ್ ಬಂದ್ಬಿಟ್ಟು 20 ಅಲ್ಲಿ ಇತ್ತು, ಭಾರತ 20ನೇ ಸ್ಥಾನದಲ್ಲಿ ಇತ್ತು. ದ ಫಿಲಿಪೈನ್ಸ್ ಈಸ್ ಮೇಕಿಂಗ್ ಮೋರ್ ಬಿಸ್ನೆಸ್ ದನ್ ಇಂಡಿಯಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಮಾಡೆಲ್. ದ ಸಿಂಗಾಪುರ್, ಥೈಲ್ಯಾಂಡ್, Indonesia, these are the countries who are making more money than India from direct selling model. ಅಂದ್ರೆ these are the small countries. ನಮ್ಮ ಏನು ತಾಲೂಕು ಇದೆ ಇವತ್ತು, ಅಥವಾ ಒಂದು ಸ್ಟೇಟ್ ಇದೆ, ಅಂತ ಕಂಟ್ರಿಗಳು ಇಂಡಿಯಾಗೆ ಹಿಂದೆ ಹಾಕಿ ಮುಂದೆ ಇದ್ವು. ಯಾಕಂದ್ರೆ ಅವೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಬೈಲಾ ಗಾರ್ಡ್ ಲೈನ್ ಎಲ್ಲ ಬಂದ್ಬಿಟ್ಟಿತ್ತು, ರೂಲ್ಸ್ ಅಂಡ್ ರೆಗ್ಯುಲೇಷನ್. ಬಟ್ ಇಲ್ಲೇನಾಗಿತ್ತು ಅಂತಂದ್ ಹೇಳಿದ್ರೆ, ಬಹಳಷ್ಟು ಬಹಳಷ್ಟು ಕಂಟ್ರಿಗಳು ಮುಂದೆ ಹೋಗ್ಬೇಕಾದ್ರೆ ಭಾರತದಲ್ಲಿ ಈ ಡೆವಲಪ್ಮೆಂಟ್ ಅನ್ನೋದು ಇರ್ಲಿಲ್ಲ ಡೈರೆಕ್ಟ್ ಸೆಲ್ಲಿಂಗಿಗೆ. 2016 ಏನಾಯ್ತು ಅಂತಂದ್ರೆ, ಒಂದು ಗೈಡ್ ಲೈನ್ ಅನ್ನ ಪಾಸ್ ಮಾಡಿದ್ರು ಮೋದಿಜಿ ಅವ್ರ ಸರ್ಕಾರ ಬಂದ್ಮೇಲೆ. 2014 ಅವ್ರ ಸರ್ಕಾರ ಬಂತು. 14 and 15 they started working, and 2016 they implemented direct selling guideline. ಸೊ ಈ ಗೈಡ್ ಲೈನ್ ಅಲ್ಲಿ ಏನೇನ್ ಬಂತು ಅಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಹೀಗಿರುತ್ತೆ, ಹೀಗಿರಬಾರ್ದು ಅನ್ನೋದನ್ನ ಬಿಡುಗಡೆ ಮಾಡಿದ್ರು. ಆಗ ಡೈರೆಕ್ಟ್ ಸೆಲ್ಲಿಂಗ್ ಗೆ ತುಂಬಾ ಡಿಮ್ಯಾಂಡ್ ಬಂತು, ಅಂಡ್ ಸೋ ಮೆನಿ ಪೀಪಲ್ ಎಂಟರ್ಡ್ ಡೈರೆಕ್ಟ್ ಸೆಲ್ಲಿಂಗ್. ಓಕೆ, ತುಂಬಾ ಜನ ಎಂಟರ್ಡ್ ಆದ್ರು ಡೈರೆಕ್ಟ್ ಸೆಲ್ಲಿಂಗ್ ಗೆ, ಅಂಡ್ ಸೋ ಮೆನಿ ಬಿಗ್ ಕಂಪನೀಸ್ ಆರ್ ಸ್ಟಾರ್ಟೆಡ್ ಡೈರೆಕ್ಟ್ ಸೆಲ್ಲಿಂಗ್ ಮಾಡೆಲ್. ಅಂಡ್ ಇಂಡಿಯಾ 2020 ಅಲ್ಲಿ 19 and 2020 ಇಂಡಿಯಾ ವರ್ಲ್ಡ್ ವೈಡ್ ರ್ಯಾಂಕಿಂಗ್ ಬಂದ್ಬಿಟ್ಟು 15ಕ್ಕೆ ಬಂದ್ರು. ಅಂದ್ರೆ 20ಕ್ಕಿರೋರು 15ಕ್ಕೆ ಬಂದ್ರು. ಅಂಡ್ 21, 22ರಲ್ಲಿ ಇಂಡಿಯಾ 13ನೇ ಸ್ಥಾನಕ್ಕೆ ಬಂದ್ರು. 2024 and 25 ಇಂಡಿಯಾ ವರ್ಲ್ಡ್ ವೈಡ್ ಇಟ್ ಈಸ್ ಇನ್ 11th ರ್ಯಾಂಕಿಂಗ್, 11th ಅಲ್ಲಿ ಇದ್ದಾರೆ, 11ರಲ್ಲಿ ಇದ್ದಾರೆ. ಅಂಡ್ ಅಕಾರ್ಡಿಂಗ್ ಟು ಮೈ ಸರ್ವೆ ಅಂಡ್ ಮೈ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ವಾಟ್ ಐ ಕಲೆಕ್ಟೆಡ್, ಅದ್ರ ಪ್ರಕಾರ ಹೇಳ್ಬೇಕು ಅಂದ್ರೆ, ಈಗ ಭಾರತ 2030 ಬರೋದ್ರಲ್ಲಿ ಇಟ್ ವಿಲ್ ಬಿ ಟಾಪ್ 5, ಒನ್ ಆಫ್ ದ ಟಾಪ್ 5 company, one of the top 5 turnover in the country worldwide. Or in 2032-35 ಅಲ್ಲಿ India will beat all the countries and India will come in number 1. ಬೇಕಾದ್ರೆ you take my words, okay? It's damn sure. On what basis you can say this ಅಂತ ಹೇಳಿದ್ರೆ, so 2021 the government has announced direct selling is a legal and ethical business, but
those who are following the direct selling rules. Okay. ಎರಡನೇದು, the universities started teaching about direct selling. The third is the people are not getting job. ಜನರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಳ್ಳೆ ದುಡ್ಡು ಇದೆ, ದುಡಿಮೆ ಇದೆ ಅಂತ ಗೊತ್ತಾಗ್ತಾ ಇದೆ, ಆಮೇಲೆ ದುಡಿತಾ ಇದ್ದಾರೆ. ನಾಲ್ಕನೇದು ಬಂದ್ಬಿಟ್ಟು ಮಹಿಳೆಯರಿಗೆ ಇವತ್ತು ಹೊರಗಡೆ ಹೋಗಿ ಏನೋ ಆದ್ರೂ ಒಂದು ಮಾಡ್ಬೇಕು ಅಥವಾ ಬಂಡವಾಳ ಹಾಕಿ ಮಾಡ್ಬೇಕು ಅಂದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇದು ವಿತೌಟ್ ಬಂಡವಾಳ, ವಿತೌಟ್ ಇನ್ವೆಸ್ಟ್ಮೆಂಟ್ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್. ಸೊ ದಿಸ್ ಆರ್ ದ 3-4 ಅಡ್ವಾಂಟೇಜಸ್. ಈ ಗ್ಯಾಪ್ ಅಲ್ಲಿ ಏನಾಯ್ತು ಅಂತಂದ್ರೆ ಈ ಕ್ರಿಪ್ಟೋ ಕರೆನ್ಸಿ, ಆಮೇಲೆ ಮನಿ ಸರ್ಕ್ಯುಲೇಷನ್ ಚೈನ್ಸ್, ಪಿರಾಮಿಡ್ ಸ್ಕೀಮ್ಸ್, ಇವರೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಮಾಡೆಲ್ ಗಳನ್ನ ಬಳಸ್ಕೊಂಡು ಇಂಡಸ್ಟ್ರಿನ ಹಾಳು ಮಾಡಿದ್ರು. ಬಹಳಷ್ಟು ಜನ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡ್ಬೇಕು, ಆಮೇಲೆ ಕೆಲಸ ಇಲ್ಲದೆ ದುಡ್ಡು, ಅಂದ್ರೆ ಏನು ಕೆಲಸ ಮಾಡದೆ ದುಡ್ಡು ಬರ್ಲಿ, ಆಮೇಲೆ ನನ್ ದುಡ್ಡು ಡಬಲ್ ಆಗ್ಲಿ, ಹೀಗೆ ಆಸೆ ಬೇರೆ ದುರಾಸೆ ಬೇರೆ. ಸೊ ಈ ದುರಾಸೆ ಮತ್ತೆ ಅತಿ ಆಸೆಗೆ ಬಲಿ ಆಗ್ಬಿಟ್ಟು ಜನರು ಈ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಗಳಲ್ಲಿ ಹೋದ್ರು. ಅಂಡ್ ದ ಗುಡ್ ನ್ಯೂಸ್ ಇಸ್ ದಟ್ 2025 February 9th the Kerala government declared that the direct selling model ಅಲ್ಲಿ ಕ್ರಿಪ್ಟೋ ಆಗ್ಲಿ ವರ್ಚುವಲ್ ಪ್ರಾಡಕ್ಟ್ಸ್ ಆಗ್ಲಿ ಬರೋದಿಲ್ಲ ಅನ್ನೋದು ಕ್ಲಾರಿಟಿ ಜನರಿಗೆ ಕೊಟ್ರು. ಸೊ 2025 February 9th ಲಿಂದ ಮ್ಯಾಕ್ಸಿಮಮ್ ಐ ಕ್ಯಾನ್ ಸೇ 70 to 80% ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್, ಮನಿ ಸರ್ಕ್ಯುಲೇಷನ್ಸ್, pyramid schemes all vanish. So now only product based companies are surviving in India because the people got educated. So this is the cost of direct selling. Like ನಾನು 1932-33 ಲಿಂದ 2025 ಬಂದಿದ್ದೀನಿ. ಈಗ ಇಸ್ವಿ ಹೇಳ್ತಾ ಇದ್ದೀನಿ, ಡೇಟ್ ಹೇಳ್ತಾ ಇದ್ದೀನಿ, ಏನೇನೆಲ್ಲ ಡೆವಲಪ್ಮೆಂಟ್ ಆಯ್ತು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು, ಡೈರೆಕ್ಟ್ ಸೆಲ್ಲಿಂಗ್ ಈಗ at present it is in peak level, it is in high demand industry. The film producers are getting loss. ಯಾಕಂದ್ರೆ ಇವತ್ತು ಯಾರು ಫಿಲಿಂ ನೋಡಕ್ ಆಗ್ತಾ ಇಲ್ಲ, ಯಾರು ಫಿಲಿಂ ನೋಡ್ತಾ ಇಲ್ಲ, you know it. So cricket industry facing loss, the travel industry, the education industry, the gaming industry, so all are ಹಿಂದ್ಗಡೆ ಹಾಕಿ 2025 ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಂದಕ್ಕೆ ಹೋಗ್ತಾ ಇದೆ. ದಿಸ್ ಈಸ್ ನಾಟ್ ಜಸ್ಟ್ ಎ ಶರತ್ ಇಲ್ಯೂಷನ್. ಓಕೆ, ಶರತ್ ಇಲ್ಯೂಷನ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ಇಟ್ ಈಸ್ ಅನೌನ್ಸ್ಡ್ ಫ್ರಮ್ ಡೆಲ್ಲಿ ಸಿಎಂ, ನ್ಯೂ ಡೆಲ್ಲಿ ಸಿಎಂ. ಓಕೆ, ಅಂಡ್ ಯು ವಿಲ್ ಗೆಟ್ ಕ್ಲಿಪ್ ಇನ್ ಯೂಟ್ಯೂಬ್ ಆಲ್ಸೋ, ಯು ಕ್ಯಾನ್ ಸರ್ಚ್ ಇಟ್. ಡೆಲ್ಲಿ ಸಿಎಂ ಆನ್ ಡೈರೆಕ್ಟ್ ಸೆಲ್ಲಿಂಗ್ ಸ್ಪೀಚ್, you will get the video. So this is about industry. So then also why the people are not showing interest means the maximum problem in this industry is education. The people lacking ಆಫ್ ಎಜುಕೇಶನ್. ಇಲ್ಲಿ ಇಂಡಿಯಾದಲ್ಲಿ ಏನಾಗ್ತಿದೆ ಅಂದ್ರೆ ಜನರು ಅಲ್ಲಿ ಇಲ್ಲಿ ಇವ್ರ ಬಾಯಿಂದ ಅವ್ರ ಕಿವಿಯಿಂದ ಕೇಳ್ತಾ ಇದಾರೆ, ಡೈರೆಕ್ಟ್ ಸೆಲ್ಲಿಂಗ್ ಸರಿ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅವ್ನ್ ಫೇಲ್ ಆದ, ಇವ್ನ್ ಫೇಲ್ ಆದ, ಕಂಪನಿ ಓಡೋಯ್ತು ಅಂತ. ಈ ರೀತಿಯಾದಂತಹ ರಾಂಗ್ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಜನರು ಇವತ್ತು ಭಯ ಪಡ್ತಾ ಇದಾರೆ. ಇಟ್ ಈಸ್ ಲೈಕ್ ಸೇಮ್ ಲೈಕ್ ಕೋವಿಡ್. ಓಕೆ, ಸಮ್ ಪೀಪಲ್ ಸೆಡ್ ದಟ್ ಇಟ್ ಈಸ್ ಅ ರೂಮರ್, ಸಮ್ ಪೀಪಲ್ ಸೆಡ್ ದಟ್ ದ ಡಾಕ್ಟರ್ಸ್ ಮೇಕಿಂಗ್ ಮನಿ, some people said that the police media making money from corona, there is no corona. And ಯಾರ್ ಮನೆಯಲ್ಲಿ ಸಾವ್ ಆಗಿತ್ತಲ್ಲ ಅವ್ರು ಹೇಳಿದ್ರು ಇಲ್ಲ ಕರೋನಾ ಇದೆ, ಪೊಲೀಸ್ ಸುಳ್ಳು ಹೇಳ್ತಾ ಇಲ್ಲ, ಮೀಡಿಯಾ ಸುಳ್ಳು ಹೇಳ್ತಾ ಇಲ್ಲ, ಕರೋನಾ ಇದೆ ಅಂತ. ಸೊ ದಟ್ ಈಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್. ಸೊ ಡೈರೆಕ್ಟ್ ಸೆಲ್ಲಿಂಗ್ ಹಿಂಗೆ ಆಗ್ತಾ ಇದೆ ಬಿಕಾಸ್ ಇದ್ರ ಬಗ್ಗೆ ಆಕ್ಚುಲ್ ಅವೇರ್ನೆಸ್ ಇಲ್ಲ. ಈಗ ಅದೇ ಕೋವಿಡ್ ಈಗ ಬಂದ್ರೆ ಯಾರು ಅದ್ರ ಬಗ್ಗೆ ಟೆನ್ಷನ್ ತೊಗೊಳಲ್ಲ, ಮಾಸ್ಕ್ ಹಾಕೊಳೋದಿಲ್ಲ. ವೈ? ಬಿಕಾಸ್ ದ ಪೀಪಲ್ ಆರ್ ಗೆಟಿಂಗ್ ಅವೇರ್ನೆಸ್ ಅಬೌಟ್ ಕರೋನಾ, ಕೋವಿಡ್, ಓಕೆ, ಕರೋನಾ ವೈರಸ್. So same thing in 2025, 26 and 27, the huge crowd were rushing towards direct selling. ಒಂದು ಬಿಗ್ ಕ್ರೌಡ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ. ಸೊ ಅದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗ್ತಾ ಇದಾರೆ, ದೇ ಆರ್ ಮೇಕಿಂಗ್ ಮನಿ. ಅಂಡ್ ಯು ಕ್ಯಾನ್ ಆಸ್ಕ್ ದ ಸಕ್ಸಸ್ ರೇಟ್ ಆಲ್ಸೋ. ವಾಟ್ ಈಸ್ ದ ಸಕ್ಸಸ್ ರೇಟ್ ಆಫ್ ದಿಸ್ ಇಂಡಸ್ಟ್ರಿ ಕಂಪೇರ್ಡ್ ಟು ಅದರ್ ಇಂಡಸ್ಟ್ರಿ? ದ ಅದರ್ ಇಂಡಸ್ಟ್ರೀಸ್, ಐ ಕಾಂಟ್ ಟೇಕ್ ದ ನೇಮ್. ಅದರ್ ಇಂಡಸ್ಟ್ರಿಯಲ್ಲಿ ದ ಸಕ್ಸಸ್ ರೇಟ್ ಇಸ್ 3%, ಬಟ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ದ ಸಕ್ಸಸ್ ರೇಟ್ ಇಸ್ 12 to 13%. 12 to 13 ಅಂದ್ರೆ 13%. You only calculate without education, without awareness, without knowing direct selling, and only hand counted ಕಂಪನೀಸ್ ಆರ್ ದೇರ್. ಓನ್ಲಿ ಬೆರಳೆಣಿಕೆಯಷ್ಟು ಕಂಪನಿಗಳು ಇದ್ದಾವೆ ಭಾರತದಲ್ಲಿ. ಇಷ್ಟೇ ಕಂಪನಿಗಳು ಸೇರಿ
12 ರಿಂದ 13% ಸಕ್ಸಸ್ ರೇಟ್ ಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಇದ್ರ ಬಗ್ಗೆ ಕ್ಲೀನ್ ಆಗಿ ಡೆಪ್ತ್ ಆಗಿ ಸ್ಟಡಿ ಮಾಡಿ ಇದ್ರೊಳಗಡೆ ಕ್ಲೀನ್ ಆಗಿ ಇಳಿದು ಇದನ್ನ ಡೆಪ್ತ್ ಆಗಿ ತಗೊಂಡ್ರೆ ಇಂಡಸ್ಟ್ರಿನ, ಇದರಲ್ಲಿ ಡೆಂಟಿಸ್ಟ್ ಕೂಡ ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡ್ಬೋದು, ಹೌಸ್ ವೈಫ್ ಕೂಡ ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡ್ಬೋದು, ಸ್ಟೂಡೆಂಟ್ ಕೂಡ ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡ್ಬೋದು, ರಿಟೈರ್ಡ್ ಪರ್ಸನ್ ಎಂಪ್ಲಾಯೀಸ್ ಕೂಡ ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡ್ಬೋದು, ಅಥವಾ ಫುಲ್ ಟೈಮ್ ತಗೋಬಹುದು ಅವ್ರ ಕರಿಯರ್ನ. ಬಟ್ ದ ಕಂಡೀಷನ್ ಅಪ್ಲೈಡ್, ಕಂಡೀಷನ್ ಏನು ಅಂತಂದ ಹೇಳಿದ್ರೆ, ಗಿವ್ 2 months 3 months 6 months ಟು ಲರ್ನ್ ಅಬೌಟ್ ಡೈರೆಕ್ಟ್ ಸೆಲ್ಲಿಂಗ್. ಈಗ ಸರ್ ಅಂದ್ರು ರೆಡ್ಡಿ ಸರ್ ನಾನು ಡೆಂಟಿಸ್ಟ್ ಅಂತ, ಸುಮ್ನೆ ಹಂಗೆ ಆಗಿಲ್ಲಲ್ಲ ಡೆಂಟಿಸ್ಟ್ ಅವರು. he invested time, he invested money, he invested his effort. ಇದೆಲ್ಲ ಮಾಡಿದ್ಮೇಲೆ he become a dentist. The same thing, you have to invest minimum 6 months. You have to invest to educate yourself. You have to put little bit of effort to grow a big businessman or a rich man. So ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಕಲಿಯೋದಕ್ಕೆ ಆಸಕ್ತಿ ಇರೋದಿಲ್ಲ, ಸುಮ್ನೆ ಬರ್ತಾರೆ, ಒಂದು ಕಂಪ್ನಿನ ಆಯ್ಕೆ ಮಾಡ್ಕೊಂತಾರೆ, ಪ್ರಾಡಕ್ಟ್ಸ್ ತಗೊಂತಾರೆ, ಒಂದ್ 4 ಜನಕ್ಕೆ ಅಪ್ರೋಚ್ ಮಾಡ್ತಾರೆ, ಆ 4 ಜನ ಬೈದು ಬಿಡ್ತಾರೆ, ಏಯ್ ನೀನೇನೋ ಡೆಂಟಿಸ್ಟ್, ನೀನೇನೋ ಹೆಣ್ಮಗಳು, ನಿನ್ಗೆ ಯಾಕೆ ಇವೆಲ್ಲ ಬೇಕಾಗಿತ್ತು ಅಂತ. ಇವ್ರೇನ್ ಮಾಡ್ಬಿಡ್ತಾರೆ, ಡಿಮೋಟಿವೇಟ್ ಆಗ್ಬಿಡ್ತಾರೆ, ಹಾ ಈ ಬಿಸ್ನೆಸ್ ಬೇಡ ನನಗೆ ಅಂತ ಬಿಟ್ಟು ಓಡೋಗ್ಬಿಡ್ತಾರೆ. ಆಮೇಲೆ ಇವ್ರು ಹೋಗ್ಬಿಟ್ಟು 10 ಜನಕ್ಕೆ ಹೇಳ್ತಾರೆ, ಏ ಡೈರೆಕ್ಟ್ ಸೆಲ್ಲಿಂಗ್ ಮಾಡೆಲ್ ಸರಿ ಇಲ್ಲ, ದೇರ್ ಆರ್ ಸೋ ನೋಬಡಿ ವಿಲ್ ಜಾಯಿನ್ ದಿಸ್ ಇಂಡಸ್ಟ್ರಿ, ನನ್ ದುಡ್ಡು ಹಾಳಾಯ್ತು, ಯಾರು ಜಾಯ್ನ್ ಆಗಲ್ಲ. ಬಟ್ ಇವನು ಅದನ್ನ ಹೇಳೋದಿಲ್ಲ, ನಾನು ವಿತೌಟ್ ಪ್ರಿಪರೇಷನ್ ಹೋದೆ, ನಾನು ವಿತೌಟ್ ಟ್ರೈನಿಂಗ್ ಹೋಗಿ ಅಪ್ರೋಚ್ ಮಾಡಿದೆ, ನಾನು ವಿತೌಟ್ ಪ್ರಿಕಾಷನ್ಸ್ ಹೋದೆ, ಇದನ್ನೆಲ್ಲ ಹೇಳೋದಿಲ್ಲ ಅವನು. ಅವನೇನ್ ಹೇಳ್ತಾನಂದ್ರೆ ಕಂಪ್ನಿ ಸರಿ ಇಲ್ಲ, ಇಂಡಸ್ಟ್ರಿ ಸರಿ ಇಲ್ಲ. ಸೊ ಯಾವಾಗ ನಾವು ವಿತೌಟ್ ಪ್ರಿಪರೇಷನ್ ಹೋಗ್ತೀವಿ, ಆಬ್ವಿಯಸ್ಲಿ ವಿತೌಟ್ ಡ್ರೈವಿಂಗ್ ಗೋಯಿಂಗ್ ಇನ್ NH ಮೀನ್ಸ್ ಆಕ್ಸಿಡೆಂಟ್ ಓನ್ಲಿ. ಸೊ ಎಲ್ರು ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಂಡಸ್ಟ್ರಿ ಒಳಗಡೆ ಬರ್ತಿದ್ದಂಗೆ NH ಇಳಿದ್ ಬಿಡ್ತಾರೆ, ಬರ್ತಿದ್ದಂಗೆ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಹೋಗ್ಬಿಡ್ತಾರೆ, ಬರ್ತಿದ್ದಂಗೆ ಒಂದ್ 200 ಜನ 300 ಜನ ಸೇರಿಸ್ಬಿಡೋಣ ಅಂತ ಹೋಗ್ತಾರೆ. ಸೊ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಆಕ್ಸಿಡೆಂಟ್ ಆಗಿದ್ ಕೂಡಲೇ ಭಯ ಪಟ್ಬಿಡ್ತಾರೆ, ಅಯ್ಯಯ್ಯೋ ಡೇಂಜರ್ ಅಪ್ಪ ಇದು ಬೇಡ ಅಂತ. ಸೊ ಇವತ್ತಿನ ಕ್ಲಾಸ್ ಏನ್ ಹೇಳ್ತೀನಿ ಅಂತಂದ್ರೆ, ದ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ, ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಸ್ ಎ ಬ್ಯೂಟಿಫುಲ್ ಮಾಡೆಲ್ ಅಂಡ್ ಇಟ್ ಈಸ್ ಗ್ರೋಯಿಂಗ್ ವೆರಿ ಫಾಸ್ಟ್ ಇನ್ ಇಂಡಿಯಾ ಅಂಡ್ ಅಬ್ರಾಡ್. ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಫೇಲ್ಯೂರ್ಸ್ ಯಾಕಿದೆ ಅಂತ ಹೇಳಿದ್ರೆ, ಪೀಪಲ್ ಆರ್ ನಾಟ್ ಇನ್ವೆಸ್ಟಿಂಗ್ ಟೈಮ್ ಮನಿ ಎಫರ್ಟ್, ಓಕೆ, ಟೈಮ್ ಮನಿ ಎಫರ್ಟ್ ಟು ಎಜುಕೇಟ್ ದೆಮ್ಸೆಲ್ಫ್ and to educate their team. So this is the only one reason people are failing in direct selling industry. ಸರಿ ಸರ್, ಈಗ ಇಂಡಸ್ಟ್ರಿ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ, ಕತೆ ಹೇಳಿದ್ರಿ, ಸ್ಟೋರಿ ಹೇಳಿದ್ರಿ, ಎಲ್ಲ ಅರ್ಥ ಆಯ್ತು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಎಸ್, ಸೊ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಹಲವಾರು ಕಂಪನಿಗಳು ಇರ್ತವೆ. ಸೊ ಪಿಕ್ಕಿಂಗ್ ದ ಕಂಪನಿ, ಸೆಲೆಕ್ಟಿಂಗ್ ದ ಲೀಡರ್ ಆಲ್ಸೋ ಒನ್ ಟೈಪ್ ಆಫ್ ಆರ್ಟ್. ಇದೊಂಥರ ಕಲೆ. ಇದು ಯಾವ್ದ್ ಬೇಕಾದ್ರು ಕಂಪನಿ ಆರಿಸ್ಕೊಂಡು ಯಾವ್ದ್ ಬೇಕಾದ್ರು ಲೀಡರ್ ಜೊತೆಗೆ ಆರಿಸ್ಕೊಂಡ್ರೆ ಏನಾಗುತ್ತೆ, ಅವ್ರ ಕರಿಯರು, ಆಮೇಲೆ ಅವ್ರ ದುಡ್ಡು, ಅವ್ರ ಎಫರ್ಟ್ ಸ್ಪಾಯಿಲ್ ಆಗುತ್ತೆ. ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ, ಎಜುಕೇಶನ್ ಇಲ್ಲಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ. ಯಾರಾದ್ರೂ ಒಬ್ರು ಬಂದ್ ಹೇಳಿದ್ರೆ, ಅಯ್ಯೋ ನಮ್ ತಮ್ಮ, ನಮ್ಮ ಅಣ್ಣ, ಅಕ್ಕ, ತಮ್ಮ ಅಂತಂದೇಳಿ ಟಕ್ ಅಂತಂದೇಳಿ ಆ ಪ್ರಾಡಕ್ಟ್ಸ್ ತಗೊಂಡ್ಬಿಟ್ಟು ಜಾಯ್ನ್ ಆಗ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಆ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡೋದಿಲ್ಲ, ಅಥವಾ ಅವ್ರಿಗೆ ಗೊತ್ತಿರಲ್ಲ, ಅಥವಾ ಬಿಸ್ನೆಸ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇವರಿಗೂ ಗೊತ್ತಿರಲ್ಲ, ಅವರಿಗೂ ಗೊತ್ತಿರಲ್ಲ. ಸೊ 1 ತಿಂಗಳು 2 ತಿಂಗಳು ಬರ್ತಾರೆ, 3ನೇ ತಿಂಗಳು ಹೆಸರಿಲ್ದಂಗ್ ಓಡೋಗ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ಬಿಡ್ತಾರೆ, ಸರ್ ನನಗೊಂದು ಕಂಪನಿ ಇತ್ತು, ಆ ಕಂಪನಿಯವ್ರು ಮೋಸ ಮಾಡಿದ್ರು, ನಾನು ತುಂಬಾ ನಂಬಿಟ್ಟು ತಗೊಂಡಿದ್ದೆ, ಸೊ ನನಗೆ ನಂಬಿಕೆ ದ್ರೋಹ ಆಯ್ತು, ನನಗೆ ಮೋಸ ಆಯ್ತು, XYZ. ಈ ರೀತಿ ಮಾತಾಡ್ಕೊಂಡು ತಿರುಗ್ತಾರೆ. ಸೊ ಇದೆಲ್ಲ ಆಗ್ಬಾರ್ದು ಅಂತಂದ್ ಹೇಳಿದ್ರೆ, you have to select one good company. What is good company? They are legally strong, they are good business plan, career plan ಇದರಲ್ಲಿ ಚೆನ್ನಾಗಿರ್ಬೇಕು, and certified and lab tested products and good education training system. Okay, ಒಂದು ಒಳ್ಳೆ ಎಜುಕೇಶನ್ ಟ್ರೈನಿಂಗ್ ಸಿಸ್ಟಮ್ ಅದರಲ್ಲಿ ಇರಬೇಕು. ಸೊ ದೆನ್ ವಿ ಕಾಲ್ ಇಟ್ ಆಸ್ ಎ ಗುಡ್ MLM ಕಂಪನಿ. ಸೊ ಇಷ್ಟು ಬೇಸಿಕ್ ಅನ್ನ ತಿಳ್ಕೊಳ್ಳಿ. ಈಗ ನಾವೇನ್ ಮಾಡ್ತೀವಿ, ನಾವೊಂದು ಕಾರ್ ತಗೊಂತೀವಿ, ಆ ಕಾರ್ ನಮಗೆ ಇಷ್ಟ ಆದ್ರೆ, ಯಾರಾದ್ರೂ ಕಾರ್ ತಗೊಂತೀನಿ ಅಂದ್ರೆ ವಿ ಅಡ್ವೈಸ್ ದಟ್ ಕಾರ್ ಫಸ್ಟ್. ನಿನ್ ಬಜೆಟ್ ಎಷ್ಟು ಅಂತ ಕೇಳ್ತೀವಿ, ಅವ್ನು ಹೇಳ್ತಾನೆ ಒಂದ್ 8 ಲಕ್ಷ 10 ಲಕ್ಷ ಅಂತ. ಹಾಗಾದ್ರೆ 8 ಲಕ್ಷ 10 ಲಕ್ಷ ಅಂದ್ರೆ ನೀನ್ ಈ ಕಾರಿಗೆ ಹೋಗು. ಸೊ ನಂದು 8 ಲಕ್ಷದ ಕಾರ್ ಇದೆ, ಇದು ತುಂಬಾ ಅಲ್ಟಿಮೇಟ್ ಆಗಿದೆ. ನಿನ್ ಬಜೆಟ್ 16 ಲಕ್ಷ ಅಂತಾನೆ. ಅಕಸ್ಮಾತ್ ನಿಮ್ಮ ಹತ್ರ 16 ಲಕ್ಷದ ಕಾರ್ ಇದ್ರೆ
ಯು ರೆಫರ್ ಒನ್ ಕಾರ್. ಓಕೆ, ದಿಸ್ ಕಾರ್ ಇಸ್ ವೆರಿ ಗುಡ್ ಅಂತ. ಅಥವಾ ಆ ಕಾರ್ ನಿಮ್ಗೆ ಏನಾದ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ, ಏ ನನ್ನ ಹತ್ರ ಒಂದು ಕಾರ್ ಇದೆಪ್ಪ 16 ಲಕ್ಷದ್ದು, ದೇವ್ರನೇ ಅದು ತಗೋಬೇಡ, ಸರಿ ಇಲ್ಲ, ಮೈಲೇಜ್ ಕೊಡಲ್ಲ, ಕಿರಿಕಿರಿ ಆಗುತ್ತೆ, ಅದು ಬಿಟ್ಟು ನೀನು ಬೇರೆ ಬ್ರ್ಯಾಂಡಿಗೆ ಹೋಗು, ಸುಜುಕಿಗೆ ಹೋಗು, ಟಾಟಾಗೆ ಹೋಗು, ಈ ತರ ವಿಲ್ ರೆಫರ್ ಸಮ್ ಅದರ್ ಬ್ರ್ಯಾಂಡ್ಸ್. ನನ್ ಕಾರ್ ಮಾತ್ರ ತಗೋಬೇಡ ಅಂತ. ಇಫ್ ಯು ಸ್ಯಾಟಿಸ್ಫೈಡ್ ವಿತ್ ಯುವರ್ ಕಾರ್, ಯು ಟೆಲ್ ದಟ್, ಏ ನನ್ ಕಾರೇ ತಗೊಳಪ್ಪ, ಈ ಬ್ರ್ಯಾಂಡೇ ತಗೋ, ತುಂಬಾ ಗಟ್ಟಿ ಮುಟ್ಟಾಗಿದೆ, ಮೊನ್ನೆ ನೋಡು ಆಕ್ಸಿಡೆಂಟ್ ಆಯ್ತು ಏನು ಆಗ್ಲಿಲ್ಲ, ಮೊನ್ನೆ ನೋಡು ಡೋರ್ ಏನು ಆಗ್ಲಿಲ್ಲ, ಗ್ಲಾಸ್ ಏನು ಆಗ್ಲಿಲ್ಲ, ಮೈಲೇಜ್ ಸಖತ್ತಾಗಿ ಬರುತ್ತೆ, ಪಿಕಪ್ ಚೆನ್ನಾಗಿದೆ. ಯು ಸ್ಟಾರ್ಟ್ ಕೀಪ್ ಆನ್ ಟಾಕಿಂಗ್ ಅಬೌಟ್ ದಟ್ ಕಾರ್ ಅಂಡ್ ಯು ಆರ್ ಡೂಯಿಂಗ್ ಫ್ರೀ ಮಾರ್ಕೆಟಿಂಗ್, ಯು ಆರ್ ಡೂಯಿಂಗ್ ಫ್ರೀ ಆಫ್ ಕಾಸ್ಟ್ ಮಾರ್ಕೆಟಿಂಗ್. ನಿಮ್ ಮಾತನ್ನ ಕೇಳಿ ನಿಮ್ ಸ್ನೇಹಿತ ಅಥವಾ ನಿಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ಅದೇ ಕಾರನ್ನ ಶೋರೂಮ್ ಅಲ್ಲಿ ತಗೊಂಡ್ರು ಅಂತ ಅನ್ಕೊಂಡ್ರೆ, ಆ ಶೋರೂಮ್ದವರಿಗೆ 10 ಲಕ್ಷ ರೂಪಾಯಿ ಪೇ ಮಾಡಿದ್ರೆ ಹೆಚ್ಚು ಕಡಿಮೆ 30-40% ಮಾರ್ಜಿನ್ ಇರುತ್ತೆ. ಓಕೆ, ಸೊ ಆ 4 ಲಕ್ಷ ರೂಪಾಯಿ ಅವರು ದುಡ್ಡು ಮಾಡ್ಕೊಂಡ್ರೆ, ಅಥವಾ 3 ಲಕ್ಷ ರೂಪಾಯಿ ದುಡ್ಡು ಮಾಡ್ಕೊಂಡ್ರೆ, ಅಥವಾ 2 ಲಕ್ಷ ರೂಪಾಯಿ ದುಡ್ಡು ಮಾಡ್ಕೊಂಡ್ರೆ, ನಿಮ್ಗೆ 10 ಪೈಸಾನು ಕೊಡಲ್ಲ, ಹೌದಲ್ವಾ? ಹೋಗ್ಲಿ, ನಿಮ್ ಜೊತೆ ಒಂದು ಸೆಲ್ಫಿ ನೋಡ್ಕೊಳಲ್ಲ. ಬಟ್ ಯು ಆರ್ ಡೂಯಿಂಗ್ ಫ್ರೀ ಆಫ್ ಕಾಸ್ಟ್ ಮಾರ್ಕೆಟಿಂಗ್ ಅಂಡ್ ಯು ಆರ್ ಸೇಯಿಂಗ್ ದಟ್ ನನಗೆ ಮಾರ್ಕೆಟಿಂಗ್ ಅಂದ್ರೆ ಇಷ್ಟ ಇಲ್ಲ, ನನಗೆ ಸೇಲ್ಸ್ ಅಂದ್ರೆ ಇಷ್ಟ ಆಗಲ್ಲ, ನನ್ ಜನಗಳಿಗೆ ಹೇಳೋದಂದ್ರೆ ಇಷ್ಟ ಆಗಲ್ಲ. ಬಟ್ ದಿನ ಬೆಳಿಗ್ಗೆ ಎದ್ರೆ ವಿ ಇಂಡಿಯನ್ಸ್ ಆರ್ ಡೂಯಿಂಗ್ ಮಾರ್ಕೆಟಿಂಗ್, 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 ಮಾರ್ಕೆಟಿಂಗ್. ತುಂಬಾ ಚಂದ ಮಾರ್ಕೆಟಿಂಗ್ ನಾವು ಮಾಡ್ತೀವಿ, ಬಿಟ್ಟಿ ಮಾರ್ಕೆಟಿಂಗ್ ಮಾಡ್ತೀವಿ. ಸೊ ಫಿಲಿಂಗಳನ್ನ ಹಿಟ್ ಮಾಡ್ತೀವಿ, ಕ್ರಿಕೆಟ್ ನೋಡೋ ಹಾಗೆ ಮಾಡ್ತೀವಿ, ಗೇಮ್ಸ್ ಗಳನ್ನ ಹಿಟ್ ಮಾಡ್ತೀವಿ, ಆಪ್ಸ್ ಗಳನ್ನ ಹಿಟ್ ಮಾಡ್ತೀವಿ, ಮೊಬೈಲ್ ಗಳನ್ನ ಮಾರ್ಕೆಟಿಂಗ್ ಮಾಡ್ತೀವಿ, ಝೊಮ್ಯಾಟೊ, ಸ್ವಿಗ್ಗಿ, ಏನೇನೋ ಮಾರ್ಕೆಟಿಂಗ್ ಮಾಡ್ತೀವಿ. ಯಾರಾದ್ರೂ ನನಗೆ ಅರ್ಜೆಂಟ್ ಆಗಿ ಇದು ಬೇಕು, ಏ ನೀನು ಒಂದು ಝೊಮ್ಯಾಟೊ ಆಪ್ ಹಾಕೊಂಡ್ಬಿಡು, ಅದು ತುಂಬಾ ಚೆನ್ನಾಗಿದೆ, ಅದ್ರದ್ದು ಹಿಂಗಿರುತ್ತೆ ಫೀಚರ್ಸ್, ಹಿಂಗಿರುತ್ತೆ. ಸೊ ಯು ಕೀಪ್ ಆನ್ ಟಾಕಿಂಗ್ ಅಬೌಟ್ ದಟ್ ಪ್ರಾಡಕ್ಟ್, ಬಟ್ ಯು ವಿಲ್ ಸೇ ದಟ್ ಐ ಹೇಟ್ ಮಾರ್ಕೆಟಿಂಗ್, ಐ ಹೇಟ್ ಟಾಕಿಂಗ್ ಅಬೌಟ್ ಅದರ್ ಪ್ರಾಡಕ್ಟ್ಸ್. ಬಟ್ ನಿಮಗೆ ಗೊತ್ತಿಲ್ದೇನೆ ನಿಮ್ ಬ್ಲಡ್ ಅಲ್ಲಿ ಮಾರ್ಕೆಟಿಂಗ್ ಬಂದ್ಬಿಟ್ಟಿದೆ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್, ನಿಮ್ ಮನೆಯಲ್ಲಿ ಯಾರಾದ್ರೂ ಆರಾಮಾದ್ರೆ, ನಿಮಗೆ ಏನಾದ್ರೂ ಒಳ್ಳೇದಾದ್ರೆ, ವೈ ಕಾಂಟ್ ಯು ಮೇಕ್ ಅದರ್ಸ್ ಟು ಬಿ ಲಿವ್ ಹೆಲ್ದಿ ಅಂಡ್ ಹ್ಯಾಪಿ? ನಿಮಗೆ ಚೆನ್ನಾಗಿ ಅನ್ಸಿದ್ರೆ, ನಿಮ್ ಮನೇಲಿ ಯಾರಿಗೋ ಒಬ್ರಿಗೆ ರಿಸಲ್ಟ್ ಬಂದ್ರೆ, ಸೊ ಇನ್ನೊಬ್ರು ಮನೆಗೆ ನಾವು ಯಾಕೆ ಆ ಸಂತೋಷನ ಹಂಚ್ಕೋಬಾರ್ದು? ಓಕೆ, ನಿಮಗೆ ರಿಸಲ್ಟ್ ಬಂದಿಲ್ಲ, ನಿಮ್ಗೆ ಚೆನ್ನಾಗಿ ಅನ್ಸಿಲ್ಲ, ಓಕೆ, ಡು ನಾಟ್ ಟಾಕ್ ಅಬೌಟ್ ದಟ್. ಇಫ್ ಯು ಆರ್ ಸ್ಯಾಟಿಸ್ಫೈಡ್, if you are happy, if you got result, why can't you promote to other? That is what the direct selling is. Direct selling, direct from you, you can sell to anybody. ಬಟ್ ನಾವೇನ್ ಹೇಳ್ತೀವಿ, ಸರ್ ನಮಗೆ ಮಾರ್ಕೆಟಿಂಗ್ ಮಾಡಕ್ಕೆ ಬರಲ್ಲ. ಬಟ್ ಹಿಂದ್ಗಡೆ ನಿಮ್ ಪಾಸ್ಟ್ ತೆಗೆದ್ ನೋಡಿ, ಎಲ್ಲ ನೀವು ಬಿಟ್ಟಿ ಮಾರ್ಕೆಟಿಂಗೇ ಮಾಡಿರ್ತೀರ, ಬಿಟ್ಟಿ ಮಾರ್ಕೆಟಿಂಗೇ ಆಗಿರುತ್ತೆ. ಪೊಲಿಟಿಕ್ಸ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತೀರಾ, ಎಲ್ಲದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತೀರಾ. ನಾನು ಹೇಳ್ತಿರೋದು, ಈಗ ಇದೇ ಮಾತನ್ನ, ಇದನ್ನೇ ನೀವು ಪಾರ್ಟ್ ಟೈಮ್ ಅಲ್ಲಿ ಅರ್ನಿಂಗ್ ಮಾಡ್ಕೊಳ್ಳಿ. ಸೊ ನೀವು ಕೇಳ್ಬೋದು, ಸರ್ ಈ ದುಡ್ಡು ಅಂತ ಹಗ್ಲೆಲ್ಲ ಹೇಳ್ಬೇಡಿ ಸರ್, ನನಗೆ ಒಂದು ಸ್ವಲ್ಪ ನೋವಾಗತ್ತೆ ಸರ್, ಮನುಷ್ಯನಿಗೆ ಆರೋಗ್ಯ ಇಂಪಾರ್ಟೆಂಟು, ಒಪ್ಕೊಂತೀನಿ, ಬಟ್ ದುಡ್ಡೆಲ್ಲ ಇಂಪಾರ್ಟೆಂಟು, ಪ್ರೀತಿ, ವಿಶ್ವಾಸ, ಈ ರೀತಿಯಾದಂತಹ ಕೆಲವೊಂದು ಥಾಟ್ಸ್ಗಳು ನಮ್ಮ ಮಧ್ಯಮ ವರ್ಗದಲ್ಲಿ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ನಮ್ಮ ಮಧ್ಯಮ ವರ್ಗದವರಿಗೆ ದುಡ್ಡು ಅಂತ ಹೇಳಿದ್ರೆ ಮೈಯೆಲ್ಲ ಉರಿಯುತ್ತೆ. ನಾವು ಯಾವ್ದಾರ ಒಂದು ಕಾರ್ ಹೋಗ್ಬೇಕಾದ್ರೆ, ಈ ನನ್ ಮಗ ನೋಡಿ ಎಷ್ಟು ಜನ ತಲೆ ಹೊಡೆದು ಕಾರ್ ತಗೊಂಡಿದ್ದಾನೆ, ಈ ರೀತಿ ಅನ್ಕೊಂತ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮ, ನಮ್ಮ ಸಮಾಜ, ನಮ್ಮ ಯೂನಿವರ್ಸಿಟಿ, ನಮ್ಮ ಸ್ನೇಹಿತರು ಎಲ್ರು, ನಮ್ಮ ಅಕ್ಕಪಕ್ಕದಲ್ಲಿ ಇರೋರೆಲ್ರು ನಮಗೇನ್ ಕಲಿಸ್ಕೊಡ್ತಾರೆ? ಅವ್ರಿಗೆ ಗೊತ್ತಿರೋದನ್ನೇ ಕಲಿಸ್ಕೊಡ್ತಾರೆ. ಅವ್ರಿಗೇನ್ ಗೊತ್ತಿದೆ? ದುಡ್ಡು ಕೆಟ್ಟದು ಅಂತ. ಬಟ್ ದುಡ್ಡು ಕೆಟ್ಟದಾಗಿದ್ರೆ ಇವತ್ತು ಯಾರು ದುಡ್ಡು ಮಾಡ್ಲೇಬಾರ್ದಾಗಿತ್ತು. ಸೊ ನಿಮ್ಗೆ ಗೊತ್ತಿದೆ ದುಡ್ಡು ಎಷ್ಟು ಒಳ್ಳೇದು ಅಂತ. ಸೊ ಕೆಟ್ಟ ಆಂಗಲ್ ಅಲ್ಲಿ ದುಡ್ಡು ಮಾಡೋದು ಕೆಟ್ಟದು ಅನ್ನೋದು ನನ್ನ ಪ್ರಕಾರ. ದುರಾಸೆ ಪಡೋದು ದುಡ್ಡಿಗೆ ಅನ್ನೋದು ರಾಂಗು. ಬಟ್ ದುಡ್ಡು ಮಾಡ್ಬೇಕಂತ ಆಸೆ ಪಡೋದು ತಪ್ಪಲ್ಲ. ಓಕೆ, ಒಂದು ತಾಯಿ ನನ್ ಮಗ ಚೆನ್ನಾಗ್ ಓದ್ಬೇಕು ಅಂತ ಆಸೆ ಪಡೋದು ತಪ್ಪಲ್ಲ. ಬಟ್ ಅದೇ ತಾಯಿ ನನ್ ಮಗ ಒಬ್ನೇ ಚೆನ್ನಾಗ್ ಓದ್ಬೇಕು, ಬೇರೆಯವ್ರ ಮಕ್ಳು ಫೇಲ್ ಆಗ್ಬೇಕು ಅಂದ್ರೆ ಅದಕ್ಕೆ ದುರಾಸೆ ಅಂತ ಹೇಳ್ತಾರೆ. ಸೊ ನಾವು ಲೀಗಲಿ, ಎಥಿಕಲಿ ಎಫರ್ಟ್ ಹಾಕಿ ಬೆವರು ಸುರಿಸಿ ನಾವು ಹಣ ಗಳಿಸಿ ನಾವು ಶ್ರೀಮಂತರ ಆಗ್ತೀವಿ ಅಂತಂದ್ ಹೇಳಿದ್ರೆ ಅದರಲ್ಲಿ ತಪ್ಪೇನಿದೆ? ಇದು ನಮಗೆ ಗೊತ್ತಿಲ್ಲ ಮಧ್ಯಮ ವರ್ಗದವರಿಗೆ. ಹಾಗಾಗಿ ನಮಗೆ ರೀಲ್ಸ್ ನೋಡೋದಕ್ಕೆ ಟೈಮ್ ಇರುತ್ತೆ, ಫೇಸ್ಬುಕ್ಕಿಗೆ ಹೋಗೋದಕ್ಕೆ ಟೈಮ್ ಇರುತ್ತೆ, ಮೂವಿ ನೋಡೋದಕ್ಕೆ ಟೈಮ್ ಇರುತ್ತೆ, 3-4 ಗಂಟೆ IPL, ICL, GPL ಎಲ್ಲ ನೋಡೋದಕ್ಕೆ ಟೈಮ್ ಇರುತ್ತೆ. ಬಟ್
ಝೂಮ್ ಮೀಟಿಂಗ್ ಬರಕ್ ಇಷ್ಟ ಇರಲ್ಲ, ಟ್ರೈನಿಂಗ್ ಕುತ್ಕೊಳಕ್ ಇಷ್ಟ ಇರಲ್ಲ, ಒಂದು ಕಂಪನಿ ಏನ್ ಮಾಡುತ್ತೆ ಅಂತ ತಿಳ್ಕೊಳೋದಕ್ಕೆ ಇಷ್ಟ ಇರಲ್ಲ, ಒಂದು ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ ಅಂತ ಕೇಳೋಷ್ಟು ತಾಳ್ಮೆ ಇರೋದಿಲ್ಲ. ಈ ರೀತಿ ನಾವು ಇವತ್ತು ಆಗೋಗಿದ್ದೀವಿ. ನಾಟ್ ಓನ್ಲಿ ಯು, ನಾನು ಹಂಗೆ ಇದ್ದೆ, ನಾನು ಹಂಗೆ ಆಗಿದ್ದೆ. ಓಕೆ, ನನಗೂ ಕೂಡ ದುಡ್ಡು ಅಂತಂದ್ ಹೇಳಿದ್ರೆ ಮೈಯೆಲ್ಲ ಉರಿತಾ ಇತ್ತು, ಯಾಕಂದ್ರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹುಟ್ಟಿ ಬೆಳೆದವನು. ಸೊ ನನಗೂ ಇವೆಲ್ಲ ಥಾಟ್ಸ್ಗಳು ಬರ್ತಾ ಇದ್ವು. ಸೊ ಇದನ್ನೆಲ್ಲ ವ್ಯಾನಿಷ್ ಮಾಡ್ಕೊಂಡು, ಇದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು, ನಾನು ಕೆಲವೊಂದು ಟ್ರೈನಿಂಗ್ ಗಳನ್ನ ತಗೊಂಡು ನನ್ನನ್ನ ನಾನು ಬದಲಾವಣೆ ಮಾಡ್ಕೊಂಡು, ನಾನು ಹೆಸರು ಮಾಡಿದೆ, ಹಣ ಮಾಡಿದೆ, ಮುಂದೆ ಬಂದೆ, ನನ್ನಿಂದ ಡೆವಲಪ್ಮೆಂಟ್ಸ್ ಗಳನ್ನ ಮಾಡಿದೆ, ಏನೇನೋ ಮಾಡ್ತಾ ಬಂದೆ. ಇವತ್ತಿನಿಂದ ನಿಮ್ಗೆ ಏನೇನ್ ಸಿಗುತ್ತೆ ಅಂತಂದ್ ಹೇಳಿದ್ರೆ, ಚಿಕ್ಕದಾದಂತಹ ಒಂದೊಂದೇ ಚಾಪ್ಟರ್ ಗಳನ್ನ ನಾನು ಆನ್ಲೈನ್ ಅಲ್ಲಿ ಬಂದು ಕಲಿಸ್ಕೊಡ್ತಾ ಬರ್ತೀನಿ. ಓಕೆ, ನೀವು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಕಂಫರ್ಟ್ ಝೋನ್ ಅಲ್ಲಿ ಕುತ್ಕೊಂಡು, ಸೊ ನಿಮ್ಮ ಇನ್ಕಮ್ ಒಂದೆರಡು ತಿಂಗಳಲ್ಲಿ ನಿಧಾನಕ್ಕೆ ಗ್ರೋ ಆಗುವಂತ ಬರುತ್ತೆ. ಜೊತೆಗೆ ನೀವು ಇದನ್ನ ಹೇಗೆ ಸ್ಪ್ರೆಡ್ ಔಟ್ ಮಾಡ್ಬೇಕು ಅಂತ ಇದ್ದೀರಾ, ಅಥವಾ ಹೇಗೆ ಇದನ್ನ ಜನಗಳಿಗೆ ತಲುಪಿಸ್ಬೇಕಂತಿದ್ದೀರಾ, ನನ್ನ ಜೊತೆ ಚರ್ಚೆ ಮಾಡಿದ್ರೆ ನಾನು ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತಾ ಬರ್ತೀನಿ. ಕೆಲಸ ಏನು ಅಂತಂದ್ ಹೇಳಿದ್ರೆ, ನಾವೆಲ್ಲರೂ ಈಗ ಒಂದಾಗ್ಬಿಟ್ಟು ನಾಳೆ ಬರೋ ನಮ್ಮ ಮಕ್ಕಳಿಗೆ, ನನ್ನ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಆರೋಗ್ಯವನ್ನ ನಾವು ಕೊಡ್ಲೇಬೇಕಾಗಿದೆ. ಇಲ್ಲ ಅಂದ್ರೆ ನಮ್ ಸಮಾಜ ಡೆವಲಪ್ ಆಗಲ್ಲ. ಸೊ ಆಲ್ರೆಡಿ ಈಗ ನೀವು ನೋಡ್ತಾ ಇದ್ದೀರಾ, ನಿಮ್ ಮಗು ಒಂದು ಅಡಿಕೆ ಕಡಿಯೋದಕ್ ಬರ್ತಾ ಇಲ್ಲ, ಒಂದು ಕಬ್ಬು ಕಡಿಯೋದಕ್ಕೂ ಬರ್ತಾ ಇಲ್ಲ ನಿಮ್ ಮಕ್ಕಳಿಗೆ, ನನ್ ಮಕ್ಕಳಿಗೆ, ಹೌದಲ್ವಾ? ಒಂದು ಫ್ಲೋರ್ ಹತ್ತಿದ್ರೆ ಅವ್ರ ಬಾಯಿಲಿಂದ ಉಸಿರು ಬಿಡ್ತಾ ಇದ್ದಾರೆ. ಅವ್ರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಅಂಡ್ ದೇ ಆರ್ ಅಡಿಕ್ಟಿಂಗ್ ಡೇ ಬೈ ಡೇ ಫಾರ್ ಮೊಬೈಲ್. ಅವ್ರಿಗೆ ಯಾರಿಗೆ ಕಂಡ್ರು ಸಿಟ್ ಬರ್ತಾ ಇದೆ. ಇವತ್ತಿನ ಮಕ್ಕಳು ನಮ್ ತರ ಸಮಾಜದಲ್ಲಿ ಬೆರಿತಾ ಇಲ್ಲ. ಯಾವ್ದಾರ ಮದ್ವೆ ಕರೆದ್ರೆ ನಾ ಬರಲ್ಲ ಅಂತಾರೆ, ಯಾವ್ದಾರ ಪಾರ್ಟಿ ಕರೆದ್ರೆ ನಾ ಬರಲ್ಲ ಅಂತಾರೆ. ಅದೇ ನೀವು ಪಿಜ್ಜಾ ಬರ್ಗರ್ ಅಂತ ಕರೀರಿ, ಬರ್ತಾರೆ. ಅದು ಅದರಲ್ಲಿ ಕ್ರೌಡ್ ಹೋಗ್ತೀವಿ ಅಂದ್ರೆ ನಾನ್ ಬರಲ್ಲ, ಬೇರೆ ಬೇರೆ ಫ್ಯಾಮಿಲಿ ಬಂದ್ರೆ ನಾನ್ ಬರಲ್ಲ, ನಾನು ಅವ್ರಿಗೆ ಕಾಲಿಗೆ ಬೀಳಲ್ಲ. ಸೊ ದೇ ವಿಲ್ ಪುಟ್ ಕಂಡೀಷನ್ಸ್. ಸೊ ಯಾಕೆ ಹಿಂಗ ಆಗ್ತಾ ಇದೆ ಮನಸ್ಥಿತಿ ಅಂತಂದ್ರೆ, ಡೇ ಬೈ ಡೇ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ, ನಮ್ಮ ಊಟದಲ್ಲಿ ಚೇಂಜ್ ಆಗ್ತಾ ಇದೆ. ಆಮೇಲೆ ವಾಟ್ ವಿ ಆರ್ ಗಿವಿಂಗ್ ಟ್ರೀಟ್ಮೆಂಟ್ ಅಲ್ಲ ನಮ್ಮ ಮಕ್ಕಳಿಗೆ, ಅವ್ರದ್ದು ವೀಕ್ ಆಗ್ತಾ ಇದೆ, ಬೋನ್ಸ್ ವೀಕ್ ಆಗ್ತಾ ಇದೆ, ಬ್ರೈನ್ ವೀಕ್ ಆಗ್ತಾ ಇದೆ, ಮನಸ್ಥಿತಿ ವೀಕ್ ಆಗ್ತಾ ಇದೆ. ಸೊ ಈಗ ನನ್ನ ಪ್ರಕಾರ ಸಾಧನೆ ಅಂತಂದ್ ಹೇಳಿದ್ರೆ ದುಡ್ಡು ಮಾಡೋದು, ಹೆಸರು ಮಾಡೋದು, ಕಾರ್ ತಗೊಳೋದು, ಅದ್ರಕ್ಕೂ ದೊಡ್ಡ ಸಾಧನೆ ಏನು ಅಂದ್ರೆ, ಇರೋ ಇಬ್ರು ಮಕ್ಕಳು ನಮಗೆ, ಹೌದಲ್ವಾ? ಆ ಇಬ್ರು ಮಕ್ಕಳಿಗೆ ನಾವು ಒಳ್ಳೆ ಆರೋಗ್ಯವನ್ನ ಕೊಡ್ಬೇಕು, ಅದೇ ದೊಡ್ಡ ಸಾಧನೆ ನನ್ನ ಪ್ರಕಾರ ಅಂತ ಅನ್ಕೊಂಡಿದೀನಿ. ಅವ್ರು ಹೆಲ್ದಿ ಆಗಿರ್ಬೇಕು, ನಮ್ ದೇಶನ ಅಭಿವೃದ್ಧಿ, ಹೆಲ್ದಿ ದೇಶನ ಕಟ್ಬೇಕು. ನಾವು ಬರೋ ಯೂತ್ ಸ್ಟ್ರಾಂಗ್ ಆಗಿರ್ಬೇಕು ಈಗ. ಸೊ ಆ ರೀತಿ ಆದಂತಹ ಒಂದು ಸಮಾಜ ಕಟ್ಟೋದಕ್ಕೆ ನಾವೆಲ್ಲ ಹೋರಾಡಬೇಕಾಗಿದೆ. ಅದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಮಾಡೆಲ್ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಮನೆಯಿಂದ ಮನೆಗೆ ಅದು ನಾವು ಹೋಗಕ್ ಆಗಲ್ಲ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಥ್ರೂ ಮೌತ್ ಟು ಮೌತ್ ಹೋಗುತ್ತೆ. ಸೊ ಮೌತ್ ಟು ಮೌತ್, ಡೈರೆಕ್ಟ್ ಸೆಲ್ಲಿಂಗ್ ಥ್ರೂ ಮೌತ್ ಟು ಮೌತ್ ಜನರಿಗೆ ಈ ವಿಚಾರಗಳು ತಲುಪುತ್ತೆ. ಸೊ ನನ್ನ ಮನೆಯಲ್ಲಿ ನನ್ ಮಗು ಚೆನ್ನಾಗಾದ್ರೆ ನಾನು 10 ಜನಕ್ಕೆ ಹೇಳೇ ಹೇಳ್ತೀನಿ. ಯಾಕಂದ್ರೆ ನನಗೂ ಕಾಳಜಿ ಇದೆ ಅಲ್ಲ, ಬೇರೆಯವ್ರ ಮಕ್ಕಳು ಚೆನ್ನಾಗಾಗ್ಲಿ ಅನ್ನೋದು. ಓಕೆ, ಅದೇ ರೀತಿಯಲ್ಲಿ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಅದು ತಾಯಿ ರೂಪದಲ್ಲಿ, ಅಥವಾ ಹೆಂಡತಿ ರೂಪದಲ್ಲಿ, ಅಥವಾ ಅಕ್ಕ ತಂಗಿ ರೂಪದಲ್ಲಿ, ಅಥವಾ ಮಗಳ ರೂಪದಲ್ಲಿ, ಹೌದಾ? ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಬಟ್ ಇವತ್ತು ಅತಿ ಹೆಚ್ಚು ನೋವನ್ನು ಅನುಭವಿಸ್ತಿರೋದು ಅವರು, ಬಿಕಾಸ್ ಆಫ್, ನಿಮ್ಗೆ ಗೊತ್ತಿದೆ, ಅವರ ಡೆಲಿವರಿ ಟೈಮ್ ಅಲ್ಲಿ ಅನಸ್ತೇಷಿಯಾಸ್ಗಳು ತಗೋಬೇಕಾಗಿರುತ್ತೆ, ಸ್ಪೈನಲ್ ಕಾರ್ಡಿಗೆಲ್ಲ ಹೊಡೆತ ಬೀಳ್ತಾ ಇದೆ, ಅವ್ರು ಎದ್ದಳಕ್ ಆಗ್ತಿಲ್ಲ, ಕೂಡಕ್ ಆಗ್ತಿಲ್ಲ. ಕೇವಲ 30-35 ವರ್ಷದ ಹೆಣ್ಮಕ್ಳು ಇವತ್ತು ನಿಂತ್ಕೊಂಡು ಅಡಿಗೆ ಮಾಡಕ್ಕೂ ಬರ್ತಾ ಇಲ್ಲ. ಎಲ್ಲ ಬೋನ್ಸ್ ವೀಕ್ ಆಗ್ಬಿಟ್ಟಿದೆ ಅವ್ರದ್ದು. ಅವ್ರಿಗೆ ಆಫೀಸಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ, ಕುತ್ಕೊಳಕ್ ಆಗ್ತಿಲ್ಲ. ಅಂಡ್ ಒಬ್ಯಾಸಿಟಿ, ಹೆವಿ ಒಬ್ಯಾಸಿಟಿ ಬರ್ತಾ ಇದೆ ಹೆಣ್ಮಕ್ಳಲ್ಲಿ. ಕಾರಣ ಏನಂದ್ರೆ, ಅವ್ರು ಎಷ್ಟೇ ಡಯಟ್ ಮಾಡ್ಲಿ, ಎಕ್ಸರ್ಸೈಸ್ ಮಾಡಿದ್ರೇನು ಅವ್ರ ಬಾಡಿಯಲ್ಲಿ ಹೋಗ್ತಾ ಇರುವಂತ ಸ್ಟಿರಾಯ್ಡ್ಸ್ ಅವ್ರ ಬಾಡಿಯಲ್ಲಿ ಡಿಟಾಕ್ಸಿನೇಷನ್ ಆಗ್ತಾ ಇಲ್ಲ, ಡಿಟಾಕ್ಸ್ ಆಗ್ತಾ ಇಲ್ಲ. ಆಮೇಲೆ ಅವ್ರಿಗೆ ಆ ಸಪ್ಲಿಮೆಂಟ್ಸ್ ಏನ್ ಸಿಗ್ಬೇಕಲ್ಲ ಥ್ರೂ ಫುಡ್, ಆ ಫುಡ್ ಥ್ರೂ ಸಿಗುವಂತ ಸಪ್ಲಿಮೆಂಟ್ಸ್ಗಳು ಮಾಯವಾಗ್ಬಿಟ್ಟಿದೆ. ಅಂಡ್ ಡೇ ಬೈ ಡೇ ವಿ ಆರ್ ಯೂಸಿಂಗ್ ಕೆಮಿಕಲೈಸ್ಡ್ ಪ್ರಾಡಕ್ಟ್ಸ್. ಓಕೆ, ನಾವು ಯೂಸ್ ಮಾಡೋ ಆಯಿಲು, ಟೂತ್ ಬ್ರಷ್, ಶೇವಿಂಗ್ ಆಗಿರ್ಬೋದು, ಸೋಪ್ಸ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಆಲ್ ಬೇಸ್ಡ್ ಆನ್ ದ ಕೆಮಿಕಲ್ ಬೇಸ್. ಓಕೆ, ಇನ್ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಸರ್, ಹಂಗಾದ್ರೆ ನಾವು ದೇಶ ಬದಲಾವಣೆ ಮಾಡೋಣ ಅಂತ ನೀವು ಕೇಳ್ತೀರಾ? ಇಲ್ಲ, ನಾವು ದೇಶ ಬದಲಾವಣೆ ಮಾಡಕ್ ಆಗಲ್ಲ, ಪ್ರಾಡಕ್ಟ್ಸ್ ಬದಲಾವಣೆ ಮಾಡಕ್ ಆಗಲ್ಲ. ನಾವು ಬದಲಾವಣೆ ಮಾಡಕ್ ಆಗೋದೇನು ಅಂದ್ರೆ ನಮಗೆ ಹಾಗೂ ನಮ್ಮ ಮನೆಯನ್ನ ಅಷ್ಟೇ.
ನಾವು ಪಕ್ಕದ ಮನೆನೂ ಬದಲಾವಣೆ ಮಾಡಕ್ಕಾಗಲ್ಲ. ಓಕೆ, ಸೊ ನಾವು ಅದಕ್ಕೆ ಏನ್ ಮಾಡೋಣ ಅಂದ್ರೆ ಫಸ್ಟ್ ಸ್ಟೆಪ್ ಈ ಮಾಡೆಲ್ ಅನ್ನ ಯೂಸ್ ಮಾಡ್ಕೊಂಡು, ಈ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಮೊದಲು ನಮ್ಮ ಮಕ್ಕಳಿಗೆ ಹಾಗೂ ನಮ್ಮ ಫ್ಯಾಮಿಲಿಗೆ ಉಳಿಸ್ಕೊಳೋ ಪ್ರಯತ್ನ ಮಾಡೋಣ. ಜೊತೆಗೆ ನಮಗೂ ಏನಾದ್ರು ಹೆಲ್ತ್ ಡಿಸೀಸಸ್ ಇದ್ರೆ ಗಂಡ್ ಮಕ್ಳು ಏನು ಅವ್ರೇನ್ ಕಡಿಮೆ ಇಲ್ಲ. ಏನ್ ಸರ್ ಬರೀ ಮಕ್ಳ ಬಗ್ಗೆ ಹೆಣ್ಮಕ್ಳು ಹೇಳ್ತಿದ್ರಲ್ಲ, ನಮಗೇನ್ ಜೀವ ಇಲ್ವಾ ಅಂತ ಕೇಳಬೇಡಿ. ಸೊ ನಮ್ದು ಒಂದು ಜೀವನೇ. ಬಟ್ ಏನಂದ್ರೆ ಬೆಟರ್ ದನ್ ಲೇಡೀಸ್ ಅಂಡ್ ಬೆಟರ್ ದನ್ ಕಿಡ್ಸ್, ವಿ ಆರ್ ಸೇಫ್ ಅಂಡ್ ಸೆಕ್ಯೂರ್ಡ್. ಓಕೆ, ಸೊ ಇವರಿಬ್ರು ಜೊತೆಗೆ ನಾವು ಕೂಡ ಲೆಕ್ಕದಲ್ಲಿ ಬರ್ತೀವಿ. ಸೊ ನಮ್ ಹೆಲ್ತ್ ಕೂಡ ಬಹಳನೇ ಇಂಪಾರ್ಟೆಂಟ್. ಹಾಗಾಗಿ ಆ ನಾವೆಲ್ಲರೂ ಆ ಹೆಲ್ತ್ ಮೇಲೆ ಕೆಲಸ ಮಾಡೋಣ. ನಾವೆಲ್ಲರೂ ಆ ವೆಲ್ತ್ ಕ್ರಿಯೇಟರ್ಸ್ ಆಗೋಣ. ಓಕೆ, ಹೆಲ್ತ್ ಕ್ರಿಯೇಟರ್ಸ್ ಅಂಡ್ ವೆಲ್ತ್ ಕ್ರಿಯೇಟರ್ಸ್. ಓಕೆ, ನಾವು ಆದಷ್ಟು ವೆಲ್ತ್ ಅನ್ನ ಜನರಿಗೆ ಕೊಡೋಣ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಇಂಟ್ರೊಡಕ್ಷನ್ ಕ್ಲಾಸ್. ಓಕೆ, ನಾನು ನನ್ನ ಬಗ್ಗೆ ಪರಿಚಯ ಮಾಡ್ಕೊಂಡೆ ಸ್ನೇಹಿತರೆ. ಆಮೇಲೆ ನಾನು ಇಂಡಸ್ಟ್ರಿ, ನಿಮಗೆ ಡೈರೆಕ್ಟ್ ಸೆಲ್ಲಿಂಗ್ ಇಷ್ಟು ವರ್ಷ ನೀವೇನಾದ್ರೂ ಕೆಟ್ಟದಾಗಿ ಪ್ರತಿಬಿಂಬಿದ್ರೆ ಅಥವಾ ನಿಮಗೆ ಕೆಟ್ಟ ಕೆಟ್ಟ ಎಕ್ಸ್ಪೀರಿಯನ್ಸ್ ಗಳಾಗಿದ್ರೆ, ಈಗ ನೀವೇನ್ ಹಿಸ್ಟ್ರಿ ಕೇಳ್ತಾ ಬಂದ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂದು, ಅದೆಲ್ಲ ನಿಮಗೆ ಈಗ ಅರ್ಥ ಆಗಿರ್ಬೋದು. ಓಕೆ, ಸೊ ನಿಮ್ ಮನಸ್ಸು ಬದಲಾವಣೆ ಆಗಿರ್ಬೋದು. ನಿಮ್ಮ ಮೈಂಡಿಗೆ ಸ್ವಲ್ಪ ನಾಲೆಡ್ಜ್ ಅನ್ನ ನಾನು ಕೊಟ್ಟಿದ್ದೀನಿ. ಅದು ಬಿಟ್ಟು ಸರ್ ನನಗೆ ಇನ್ನೂ ಡೌಟ್ಸ್ ಗಳು ಇದೆ ಅಂತ ಹೇಳಿದ್ರೆ, ಐ ಆಮ್ ಆಲ್ವೇಸ್ ರೆಡಿ. ಯು ಟೇಕ್ ಮೈ ನಂಬರ್ ಅಂಡ್ ಡಿಸ್ಕಸ್ ವಾಟ್ ಆರ್ ದ issues you have. Okay, and what are the problems you are facing about success, direct selling and making money. ಸೊ ನಿಮಗೆ ಸಕ್ಸಸ್ ಮಾಡೋದು, ನಿಮಗೆ ಇನ್ಕಮ್ ಬರಂಗ್ ಮಾಡೋದು, ನಿಮಗೆ ತಿಂಗಳ 1 ಲಕ್ಷ ತಗೊಳಂಗೆ ಈ ಮಾಡೆಲ್ ಅಲ್ಲಿ, ಈ ಸಿಸ್ಟಮ್ ಅಲ್ಲಿ 1 ಲಕ್ಷ ತಗೊಳೋ ಹಾಗೆ ಮಾಡೋದು. ಓಕೆ, ನಿಮಗೆಲ್ಲ ಮನೆಗೂ ದುಡ್ಡು ಬರಂಗ್ ಮಾಡೋದು, ಹೆಸರು ಮಾಡೋಂಗ್ ಮಾಡೋದು. ಆಮೇಲೆ ನೀವೊಬ್ಬ ಪಬ್ಲಿಕ್ ಸ್ಪೀಕರ್ನ ಮಾಡೋದು, ನಿಮಗೆ ಒಂದು ಆಥರ್ ಮಾಡೋದು, ನಿಮಗೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡೋದು ನನ್ನ ಜವಾಬ್ದಾರಿ. ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡೋದು ನನ್ನ ಜವಾಬ್ದಾರಿ. ಸೊ ಇದೆಲ್ಲ ನಾವು ಮಾಡ್ತಾ ಹೋದ್ರೆ, ಇನ್ನು ದಟ್ ಇಸ್ ದ ಬೈ ಪ್ರಾಡಕ್ಟ್ ಆಫ್ ಮನಿ, ಇಸ್ ದ ಬೈ ಪ್ರಾಡಕ್ಟ್. ಸೊ ದುಡ್ಡು ಬೈ ಪ್ರಾಡಕ್ಟ್ ಇದ್ರದ್ದು. ಇದು ಬೇಡ ಅಂದ್ರೇನು ಬರ್ತಾ ಹೋಗುತ್ತೆ ಅವಾಗ. ಸೊ ಲೈಕ್ ದಿಸ್ ವಿಲ್ ಆಲ್ ವರ್ಕ್ ಟುಗೆದರ್ ಸ್ನೇಹಿತರೆ. ಸೊ ಥ್ಯಾಂಕ್ ಯು ವೆರಿ 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 ಮಚ್ ನನ್ನ ಜೊತೆಗೆ ಇಷ್ಟು ಸಮಯನ ಕಳೆದ್ರಿ.